ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸ್ವಲ್ಪ ಚೆನ್ನಾಗಿ ಹೀರೋಯಿನ್ ತರ ಕಾಣಿಸೋಣ ಅಂತ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ರೆ ಒಂದ್ ಕಡೆ ನನ್ಗೆ ಬಸ್ ಮಿಸ್ ಆಯ್ತು. ಬಸ್ ನ ಕ್ಯಾಚ್ ಮಾಡಕ್ ಹೋಗಿ ನನ್ನ ಹೇರ್ ಸ್ಟೈಲ್ ಹಿಂಗಾಯ್ತು. ಆಕ್ಚುಲಿ ಫಾಲ್ಟ್ ನಂದಲ್ಲ ಗೈಸ್, ನಾನ್ ಕರೆಕ್ಟ್ ಟೈಮ್ಗೆ ಹೋಗಿದ್ದೆ, ಬಟ್ ಬಸ್ ಬೇಗ ಬಿಟ್ಬಿಟ್ಟಿದ್ದೆ ಅಷ್ಟೇ. ಬಸ್ನ ಕ್ಯಾಚ್ ಮಾಡ್ಕೊಂಡು ಹಂಗೆ ಒಂದ್ ರೌಂಡ್ ನಿದ್ದೆ ಬರ್ತಿದೆ ಅಂತ ನಿದ್ದೆನೂ ಮುಗಿಸ್ಕೊಂಡು ಕೆಳಗಡೆ ಇಳ್ದು ಫ್ರೀ ಬಿಟ್ಟು ಒಂದ್ ಹೀರೋಯಿನ್ ತರ ಪೋಸ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಬಿಸಿಲಿಗೆ ಅದು ವೆಂಟ್ ರಾಂಗ್ ಆಗೋಯ್ತು. ನಿಂತ್ಕೊಂಡಾಗಿಲ್ಲ, ಕುತ್ಕೊಂಡು ಹೇರ್ ಸ್ಟೈಲ್ ಪೋಸ್ ಮಾಡ್ತಿದ್ದಾಳೆ ಅನ್ಕೊಂಡ್ರಾ? ನೋ ಗೈಸ್, ಇದು ನನ್ನ ನೆಕ್ಸ್ಟ್ ಹೇರ್ ಸ್ಟೈಲ್. ಈ ತರ ಹೇರ್ ಸ್ಟೈಲ್ಸ್ ಕಾಲೇಜ್ಗಳಲ್ಲಿ ನೀವು ಟ್ರೈ ಮಾಡ್ತೀರಾ? ಹಾಗಾದ್ರೆ ಕಮೆಂಟ್ ಮಾಡಿ ಗೈಸ್. ಇವತ್ ಯಾಕೋ ಟಿಫನ್ ಮಾಡಕ್ ಮೂಡಿರ್ಲಿಲ್ಲ ಅಂತ ತಂದಿರೋ ಫ್ರೂಟ್ಸ್ ನ ತಿನ್ಕೊಂಡು ಕ್ಲಾಸ್ ಹೊರಟೆ. ನೆಕ್ಸ್ಟ್ ಕ್ಲಾಸ್ ಗಳೆಲ್ಲ ಮುಗ್ದಿತ್ತು ಅಂತ ಲಂಚ್ ಬ್ರೇಕ್ ಇತ್ತು ಅಂತ ಕುತ್ಕೊಂಡಿದ್ವಿ. ನಮ್ಮ ಅಣ್ಣ ನೋಡಿ ಹೆಲ್ಮೆಟ್ ನ ಒಳ್ಳೆ ಗದೆ ಹಿಡ್ಕೊಂಡಿರೋ ತರ ಪೋಸ್ ಕೊಡ್ತಾ ಇದ್ದಾನೆ. ಲಂಚ್ ಬ್ರೇಕ್ ಆದ್ಮೇಲೆ ಒಂದ್ ಕ್ಲಾಸ್ ಇತ್ತು ಅಂತ ಮುಗಿಸ್ಕೊಂಡು ಆಮೇಲೆ 2 ಅವರ್ ಫ್ರೀ ಇತ್ತು ಅಂತ ಕ್ಲಾಸ್ ಅಲ್ಲೇ ಕುತ್ಕೊಂಡು ಪಾರ್ಟೆ ಹೊಡಿತಾ ಇದ್ವಿ. ಇನ್ನು ಈ ಗ್ಯಾಪ್ ಅಲ್ಲಿ ಒಂದು ರೀಲ್ ಶೂಟ್ ಕೂಡ ಮಾಡಿದೀವಿ. ಇದು ಈಗಾಗಲೇ ನನ್ನ ಅಕೌಂಟ್ ಅಲ್ಲಿ ಮತ್ತೆ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಯಾರಾದ್ರೂ ಇನ್ನು ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲಿ ಚೆಕ್ಔಟ್ ಮಾಡಿ. ಇದು ಆಲ್ಮೋಸ್ಟ್ 1 ಮಂತ್ ಓಲ್ಡ್ ವಿಡಿಯೋಸ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ. ಸೊ ಸ್ವಲ್ಪ ಬ್ರೇಕ್ ಬೇಕು ಅನಿಸ್ತು ಎಲ್ಲದ್ರಿಂದ. ಕಾಲೇಜ್ ಮುಗಿದ್ಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮ ಕೂಡ ಬಂದಿದ್ರು, ಯಾಕಂದ್ರೆ ಪಾಪುದು ವ್ಯಾಕ್ಸಿನೇಷನ್ ಇತ್ತು ಮತ್ತೆ ನಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದಿದ್ರಿಂದ 2 ಒಟ್ಟಿಗೆ ಆಗುತ್ತೆ ಅಂತ ಸಂಜೆ ಬಂದಿದ್ರು. ನಾನ್ ಮಾಮೂಲಿಯಾಗಿ ಡಾಕ್ಟರ್ ಹತ್ರ ತೋರಿಸ್ತೀನಿ, ಬಟ್ ನನ್ಗೆ ಆಪರೇಷನ್ ಮಾಡಿದ ಸರ್ಜನ್ ಹತ್ರ ಯಾವಾಗಾದ್ರೂ ಜಾಸ್ತಿ ಪೇನ್ ಆದಾಗ ಹೋಗೋದು. ಸೊ ಈ ಸಲ ಸ್ವಲ್ಪ ಜಾಸ್ತಿ ಪೇನ್ ಆಗ್ತಿತ್ತು ಅಂತ ಅನ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಲಾಸ್ಟ್ ಟೈಮ್ ಹೋದಾಗ ತುಂಬಾ ಜನ ಇದ್ರು ಹಾಸ್ಪಿಟಲ್ ಅಲ್ಲಿ, ಬಟ್ ಈ ಸಲ ಹೋದಾಗ ಅಷ್ಟೇನ್ ಜನ ಇರ್ಲಿಲ್ಲ, ಒಬ್ರು ಇಬ್ರು ಪೇಷಂಟ್ಸ್ ಇದ್ರು ಅಷ್ಟೇ. ತುಂಬಾ ಪೇನ್ ಅಂದಿದ್ದಕ್ಕೆ ಡಾಕ್ಟರ್ ನಂಗೆ ಎಕ್ಸ್ರೇ ಮಾಡಿಸಿ ಅಂತ ಸಜೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಎಕ್ಸ್ರೇ ನ ಚೆಕ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಡ್ತೀನಿ, 1 ಮಂತ್ ತಗೋಬೇಕಾಗುತ್ತೆ. ಏನಾದ್ರೂ ಪೇನ್ ಕಡಿಮೆ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ಇದಾಗಿತ್ತು ಇವತ್ತಿನ ಕತೆ. ಸೊ ನನ್ನ ಕತೆ ನಿಮ್ಮ ಜೊತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ.